ನೋಡ್ರಿ, ಆ ಮನುಷ್ಯನ ನೋಡಿದ್ರೆ ಗೊತ್ತಾಗುತ್ತಲ್ವೇನ್ರಿ, ಯಾರೋ ಟ್ಯೂಷನ್ ಕೊಟ್ಟಿದ್ದನ್ನು ಇಲ್ಲಿ ಹೇಳೋದು. ಆ ಟ್ಯೂಷನ್ ಕೊಡೋರು ಒಂದು ಭಾರತ ವಿರೋಧಿಗಳಿರಬೇಕು, ಇಲ್ಲ ಹಿಂದೂ ವಿರೋಧಿಗಳಿರಬೇಕು ಆ ಟ್ಯೂಷನ್ ಕೊಡೋರು. ಆ ಮೂಲಕನೇ ತನ್ನ ಅಯೋಗ್ಯತನ ಏನು ಅನ್ನೋದನ್ನು ಇವರು ಪ್ರದರ್ಶನ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆ ಎರಡು ಅವಧಿನಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕನಾಗೋ ಯೋಗ್ಯತೆ ಕಾಂಗ್ರೆಸ್ ಪಾರ್ಟಿಗೆ ಜನ ಕೊಟ್ಟಿರಲಿಲ್ಲ. ಆ ರೀತಿ ಮೂರನೇ ಬಾರಿಗೆ ಅವಕಾಶ ಸಿಕ್ಕಿದಾಗ ಒಬ್ಬ ಅಯೋಗ್ಯನನ್ನು ಕೂರಿಸಿ ಕಾಂಗ್ರೆಸ್ಸು ನಾವು ವಿರೋಧ ಪಕ್ಷಕ್ಕೂ ಲಾಯಕ್ಕಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ತೋರಿಸಿದೆ. ನಾನು ಕಾಂಗ್ರೆಸ್ನ AICC ಅಧ್ಯಕ್ಷರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಒಪ್ಪುತ್ತಾ? ಇವರ ಹೇಳಿಕೆಯನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ತೀರಾ? ನೀವು ಗುಲಾಮಗಿರಿನ ಒಪ್ಕೊಳ್ಳದೆ ಇದ್ದರೆ ಈ ಸ್ಟೇಟ್ಮೆಂಟ್ನ ವಿರೋಧಿಸ್ತೀರಿ. ನೀವು ಗುಲಾಮಗಿರಿನ ಒಪ್ಕೊಂಡಿದ್ರೆ ಗುಲಾಮಿ ಮಾನಸಿಕತೆಯಿಂದ ಅವ್ರು ಏನು ಹೇಳಿದ್ರು ಸರಿ ಅಂತ ಹುಜೂರ್ ಅಂತ ಹೇಳ್ತೀರಿ. ನೋಡ್ರಿ, ಆ ಮನುಷ್ಯನ ನೋಡಿದ್ರೆ ಗೊತ್ತಾಗುತ್ತಲ್ವೇನ್ರಿ, ಯಾರೋ ಟ್ಯೂಷನ್ ಕೊಟ್ಟಿದ್ದನ್ನು ಇಲ್ಲಿ ಹೇಳೋದು. ಆ ಟ್ಯೂಷನ್ ಕೊಡೋರು ಒಂದು ಭಾರತ ವಿರೋಧಿಗಳಿರಬೇಕು, ಇಲ್ಲ ಹಿಂದೂ ವಿರೋಧಿಗಳಿರಬೇಕು ಆ ಟ್ಯೂಷನ್ ಕೊಡೋರು. ಆ ಮೂಲಕನೇ ತನ್ನ ಅಯೋಗ್ಯತನ ಏನು ಅನ್ನೋದನ್ನು ಇವರು ಪ್ರದರ್ಶನ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆ ಎರಡು ಅವಧಿನಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕನಾಗೋ ಯೋಗ್ಯತೆ ಕಾಂಗ್ರೆಸ್ ಪಾರ್ಟಿಗೆ ಜನ ಕೊಟ್ಟಿರಲಿಲ್ಲ. ಆ ರೀತಿ ಮೂರನೇ ಬಾರಿಗೆ ಅವಕಾಶ ಸಿಕ್ಕಿದಾಗ ಒಬ್ಬ ಅಯೋಗ್ಯನನ್ನು ಕೂರಿಸಿ ಕಾಂಗ್ರೆಸ್ಸು ನಾವು ವಿರೋಧ ಪಕ್ಷಕ್ಕೂ ಲಾಯಕ್ಕಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ತೋರಿಸಿದೆ. ನಾನು ಕಾಂಗ್ರೆಸ್ನ AICC ಅಧ್ಯಕ್ಷರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಒಪ್ಪುತ್ತಾ? ಇವರ ಹೇಳಿಕೆಯನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ತೀರಾ? ನೀವು ಗುಲಾಮಗಿರಿನ ಒಪ್ಕೊಳ್ಳದೆ ಇದ್ದರೆ ಈ ಸ್ಟೇಟ್ಮೆಂಟ್ನ ವಿರೋಧಿಸ್ತೀರಿ. ನೀವು ಗುಲಾಮಗಿರಿನ ಒಪ್ಕೊಂಡಿದ್ರೆ ಗುಲಾಮಿ ಮಾನಸಿಕತೆಯಿಂದ ಅವ್ರು ಏನು ಹೇಳಿದ್ರು ಸರಿ ಅಂತ ಹುಜೂರ್ ಅಂತ ಹೇಳ್ತೀರಿ.